ಕಾಲಾನಂತರ ಕದಂಬರು ಚಾಲುಕ್ಯರ ಅಧೀನದಲ್ಲಿ ಸಾಮಂತರಾಗಿ ಆಳ್ವಿಕೆ ನಡೆಸಿದರು. ಆದರೂ ಸಹ ತಮ್ಮ ಸ್ವಪರಿಚಯ ಉಳಿಸಿಕೊಂಡರು. ತದನಂತರ ರಾಷ್ಟ್ರಕೂಟರ ಕಾಲದಲ್ಲಿಯೂ ಅವರ ಪರಂಪರೆ ಮುಂದುವರಿಯಿತು. ಸುಮಾರು 5 ಶತಮಾನಗಳ ಕಾಲ ಕದಂಬರು ಸಾಮಂತರಾಗಿ ಮುಂದುವರಿದರು. ಸರಿಸುಮಾರು 10ರಿಂದ 14ನೇ ಶತಮಾನದವರೆಗೆ ಕದಂಬರು ಗೋವಾದಲ್ಲಿ ಸಾಮಂತರಾಗಿ ಆಳ್ವಿಕೆ ನಡೆಸಿದರು. ತದನಂತರ ಕದಂಬರು ಬೆಳಗಾವಿ ಜಿಲ್ಲೆಯ ಹಲಸಿಯಲ್ಲಿ ಸಾಮಂತರಾಗಿ ಆಳ್ವಿಕೆ ನಡೆಸಿದರು. ಆ ನಂತರದಲ್ಲಿ ಕದಂಬರು ಕರ್ನಾಟಕದ ಹಾನಗಲ್ನಲ್ಲಿ ಸಾಮಂತರಾಗಿ ಆಳ್ವಿಕೆ ನಡೆಸಿದರು. ಕದಂಬರ ಆಳ್ವಿಕೆಯಲ್ಲಿ ಹಬ್ಬ ಜಾತ್ರೆಗಳ ಸಂಭ್ರಮ ಮತ್ತು ಸಂಸ್ಕೃತಿಗಳ ಬೇರುಗಳು ಇನ್ನಷ್ಟು ಗಾಢವಾಯಿತು. ಕದಂಬರ ಆಳ್ವಿಕೆ ನಂತರ ಕರ್ನಾಟಕವು ಒಂದು ರಾಜಕೀಯ ಅಸ್ತಿತ್ವವಾಗಿ ರೂಪುಗೊಂಡಿತು. ಕನ್ನಡ ಭಾಷೆಗೆ ತನ್ನದೇ ಆದ ಆಡಳಿತದ ಗೌರವವನ್ನು ನೀಡಿದವರು ಕದಂಬರು. ಇಂತಹ ಶಾಸನಗಳು ನಮ್ಮ ಸಂಸ್ಕೃತಿಯನ್ನು ಕಾಪಾಡುತ್ತವೆ. ಇಂದಿಗೂ ಅವರ ಕೀರ್ತಿಯು ಪ್ರತಿ ಕಲ್ಲಿನಲ್ಲಿಯೂ ಪ್ರತಿನಿಧಿಸುತ್ತದೆ. ಅವರು ಕೇವಲ ರಾಜರಲ್ಲ, ಕರ್ನಾಟಕದ ಭವಿಷ್ಯವನ್ನು ನಿರ್ಮಿಸಿದ ಶಿಲ್ಪಿಗಳು. ಅವರೇ ಕರ್ನಾಟಕದ ಮೊದಲ ಸ್ವದೇಶಿ ರಾಜರು.